ಹಾಯ್ ಎಲ್ಲರಿಗೂ. ಇವತ್ತೊಂದು ಈಸಿ ಸ್ವೀಟ್ ಮಾಡೋಕ್ಕೆ ಬಂದಿದ್ದೀನಿ. 5 ಇಂಗ್ರೀಡಿಯೆಂಟ್ಸ್ ಜೊತೆಗೆ ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ಇದು. ಒಬ್ಬೊಬ್ಬರು ನಮ್ಮ ಕಡೆ ಗಿಣ್ಣು ಅಂತಾರೆ. ಗಿಣ್ಣಿಗೆ ಹಾಕೋ ಪದಾರ್ಥನ ಇಟ್ಟು ಒಬ್ಬೊಬ್ಬರು ತಿನ್ನಲ್ವಲ್ಲ ಗಿಣ್ಣು. ಇದಕ್ಕೋಸ್ಕರ ನಾನು ಬರೀ ಹಾಲಲ್ಲೇ ಎಲ್ಲರೂ ಹೊಡೆದ್ಬಿಟ್ಟು ಏನೇನೋ ಮಾಡ್ತಾರೆ. ರಸಗುಲ್ಲ ಅಂತೆ, ರಸಮಲಾಯಿ ಅಂತೆ, ಹಂಗೆಲ್ಲ ಮಾಡೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೇನಿಲ್ಲ 5 ಇಂಗ್ರೀಡಿಯೆಂಟ್ಸು ಹಾಕಿಬಿಟ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಏಲಕ್ಕಿ, ಒಣಕೊಬ್ಬರಿ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡೋವಂಥದ್ದು. ರವೆ ಸ್ವಲ್ಪ ನಿಮಗೆ ಹೆಂಗೆ ಬೇಕಾ, ತೆಳ್ಳಗೆ ಬೇಕಾದರೆ ತೆಳ್ಳಕ್ಕೆ, ಬಿಸಿಗೆ ಬೇಕಾದರೆ ಬಿಸಿಗೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು. ನಮಗೆ ಸ್ವೀಟ್ಗೆ ಬೇಕಾದಷ್ಟು ಹಾಕ್ಕೊಬೋದು. ಆಮೇಲೆ ನಾವು ಸ್ವಲ್ಪ ಆದಮೇಲೆ ಆರಾಕ್ಬಿಟ್ಟು ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತಿನ್ನೋರು ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತಿಂತಾರೆ. ಇಲ್ಲ ಅಂದರೆ ಹಂಗೆ ತಿನ್ನೋರು ಹಂಗೆ ತಿಂತಾರೆ. ನಮಗಿಷ್ಟ ಬಂದಾಗೆ ನಾವು ತಿನ್ಬೋದು. ಒಬ್ಬೊಬ್ಬರು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತಾರೆ. ಇವೆಲ್ಲ ನೋಡ್ಕೊಂಡು ನಮ್ಮ ಟೇಸ್ಟ್ಗೆ ಯಾವ ಥರ ಬೇಕೋ ಆ ಥರ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮನೇಲಿ. ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೊದಲು ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಫಸ್ಟ್ ಕಾಮೆಂಟಲ್ಲಿ ಚೆಕ್ ಮಾಡಿರಿ. ಬಾಯ್ ಎಲ್ಲರಿಗೂ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.